ಗೀತಾ ಗೀತಾ ಗೀತಾ, ತುಂಬಾ ಥ್ಯಾಂಕ್ಸ್ ಅಮ್ಮ. ನೀನು ಕೊಟ್ಟ ಈ ಸಂತೋಷ ದೊಡ್ಡದು, ನೀನು ಕೊಟ್ಟ ಈ ಸಮಾಧಾನ ನಿಜಕ್ಕೂ ದೊಡ್ಡದು. ಆ ವಿಜಯ್ ನನ್ನ ಕಾರ್ ಸುಟ್ಟಿದ್ದು ಅನ್ಯಾಯ. ಆ ಅನ್ಯಾಯಕ್ಕೆ ಸಲ್ಲಬೇಕಾದ್ದು ಇದೇ ನ್ಯಾಯ, ಇದೇ ನ್ಯಾಯ, ಇದೇ ನ್ಯಾಯ ನಮ್ಮ, ಇದೇ ನ್ಯಾಯ. ಈ ಸತಿ ಅದೇ ನ್ಯಾಯ ನನ್ ಫಲಿತಾಂಶಕ್ಕೂ ಸಿಗತ್ತೆ ಸರ್. ಬಡವನ್ ಕೋಪ ದೌಡೆಗೆ ಮೂಲ ಅಂತಾರೆ, ಆದ್ರೆ ಆ ದೌಡೆ ಬಡವಂದಲ್ಲ ಅನ್ನೋದು ಅನ್ಯಾಯ ಮಾಡೋರ್ಗೆ ಅರ್ಥ ಆಗಲ್ಲ ಸರ್. ಬರ್ತೀನಿ. ವಿಜಯ್ ಆನ್ಸರ್ ಶೀಟ್ ನ ಸುಟ್ಟಾಕ್ಬಿಟ್ಯಾ? ಹೌದು. ಅಲ್ಲ ಕಣೆ ಗೀತಾ, ಅವ್ನ್ ಎಂತ ರಾಕ್ಷಸ ಅಂತ ಗೊತ್ತಿದ್ರು ನೀನ್ ಕೆಲ್ಸ ಮಾಡ್ದ್ಯಾ? ಲೇ ದಡ್ಡಿ, ಅವನ್ ಗಾಡಿ ನಿಲ್ಸೋ ಜಾಗದಲ್ಲಿ ಪಾರ್ಕ್ ಮಾಡಿರೋ ಕಾರಣಕ್ಕೆ ಲೆಕ್ಚರ್ ಕಾರ್ನೇ ಸುಟ್ಟಾಕ್ದವನು ಅವನು. ಅಂತದ್ರಲ್ಲಿ ನೀನು ಅವನ್ ಆನ್ಸರ್ ಶೀಟ್ನೇ ಸುಟ್ಟಾಕಿದ್ಯಲ್ಲೇ? ಗೊತ್ತಾದ್ರೆ ಸುಮ್ನೆ ಬಿಡ್ತಾನೇನೆ, ಸುಟ್ಟೆ ಹಾಕ್ಬಿಡ್ತಾನೆ ನಿನ್ನ. ಗೊತ್ತಾದ್ರೆ ತಾನೇ? ಹೇಗ್ ಗೊತ್ತಾಗತ್ತೆ? ಗೊತ್ತಿರೋ ನಾನು ನೀವೇ ಬಾಯ್ ಬಿಡಲ್ಲ ಅಂದ್ಮೇಲೆ ಗೊತ್ತಾಗಕ್ ಚಾನ್ಸೇ ಇಲ್ಲ ಅಲ್ವೇ ಗೀತಾ? ಇಂತ ಒಂದ್ ಶಿಕ್ಷೆ ಕೊಡೋಕ್ ಅವನೇ ನಿನ್ ತಂಟೆಗ್ ಬಂದಿದ್ನಾ? ನೇರವಾಗಿ ಬರ್ಲಿಲ್ಲ ನಿಜ, ಆದ್ರೆ ಪಾಠ ಹೇಳ್ಕೊಡೋ ಮೇಷ್ಟ್ರು ತಂಟೆಗ್ ಬಂದ. ಅದೇ ನನ್ ಕೈಲಿ ಸಹಿಸ್ಕೊಳಕ್ ಆಗ್ಲಿಲ್ಲ. ನನ್ನಲ್ಲೊಂದ್ ಕಿಚ್ಚಿತ್ತು, ಮೇಷ್ಟ್ರದೊಂದ್ ಕಾರಣ ಇತ್ತು, ಎರಡು ಸೇರ್ತು, ಆಗ್ಬೇಕಾಗಿದ್ದಾಯ್ತು. ನಿನಗ್ ಭಯ ಆಗ್ಲಿಲ್ವಾ? ಆಯ್ತು. ಎಲ್ರ ಕೈಲೂ ಬೆಂಕಿ ಕಡ್ಡಿ ಇರುತ್ತೆ ಕಣೆ, ಹಚ್ಚೋ ಧೈರ್ಯ ಇವತ್ ಬಂತು. ಅವನ್ಗೇನ್ ವಿಷಯ ಗೊತ್ತಾಗಲ್ಲ, ನೀವ್ ಸುಮ್ನೆ ಇದ್ಬಿಡಿ. ಬಾಯ್. ಗೊತ್ತಾಗಲ್ಲ ಸರಿ, ತಿಳ್ಕೊಳ್ಳೋ ಪ್ರಯತ್ನ ಯಾರು ಮಾಡೋದೇ ಇಲ್ವಾ? ತಂಗಿವ್ವ, ನಿನ್ನ ಸಂತೋಷಕ್ಕೆ ಬೆಂಕಿ ಇಡೋಕ್ ಬರ್ತಿರೋ ಹೆಣ್ಣು ಯಾರಿರಬಹುದು? ಯಾರಿರ್ಬಹುದು? ಇವಾಗ ಹೆಂಗ್ ಗೊತ್ತಾಗುತ್ತೆ? ಬರಬಹುದು, ಬರೋ ತನಕ ನಾವು ಕಾಯ್ಬೇಕು. ನಮ್ಮ ಮನೆ ಒಳಗಡೆ ಅವಳು ಹೆಣ್ಣು ಕಾಲಿಡ್ತಿದ್ದಾಳೆ ಅಥವಾ ನಮ್ಮ ಬದುಕಿನೊಳಗೆ ಅವಳು ಪ್ರವೇಶ ಮಾಡ್ತಿದ್ದಾಳಂತಂದ್ರೆ ಒಂದಾ ಹೆಣ್ಣು ವಿಜಯ್ ಮುಖಾಂತರ ಬರಬೇಕು, ಅಥವಾ ಕಿರಣ್ ಕೈ ಹಿಡ್ಕೊಂಡು ಬರಬೇಕು. ಇಲ್ಲ ಬಿಡು, ಕಿರಣ್ ಸಾಧ್ಯ ಇಲ್ಲ. ನೀನು ಗುರ್ರ ಅಂದ್ರೆ ಕುಯ್ ಅಂತಾನೆ, ಹೆಂಗ್ ಸಾಧ್ಯ? ವಿಜಯ್ ಮುಖಾಂತರ ಹೆಣ್ಣು ಬಂದಿರ್ಬೋದಾ? ಅಂದ್ರೆ ನಮ್ಗೆ ಗೊತ್ತಿಲ್ದಂಗೆ ವಿಜಯ್ ಒಂದು ಹೆಣ್ಣನ್ನ ಲವ್ ಮಾಡ್ತಿದ್ದಾನೆ. ಬ್ರೇಕ್ ಇದೆ ಅಂತ ಅದು ಮೊದಲ ನೋಡ್ಬೇಕು. ಯಾವುದೋ ಹುಡುಗಿ ಅಡ್ಡ ಬಂದ್ಬಿಟ್ಲು ಸರ್. ಓಯ್, ಸಾಯೋಕೆ ನಮ್ ಕಾರ್ಯ ಬೇಕಾಗಿತ್ತಾ? ಹೋಗ್ ಸೈಡ್ಗೆ. ಸಾರಿ ಅಣ್ಣ, ತಪ್ಪಾಯ್ತು. ನೆಮ್ಮದಿಯಾಗಿ ಯೋಚನೆ ಮಾಡೋಕ್ಕೂ ಬಿಡಲ್ವಾ ಪೈ ಜನ? ತಂಗೆವಾ, ಆ ಹೆಣ್ಣು ಯಾರಿರ್ಬೋದು? ಅಣ್ಣ, ಅದ್ರ ಬಗ್ಗೆ ಚಿಂತೆ ಬಿಡು. ಗುರುಜಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿರುವಾಗ ನಮಗೆ ಅದ್ರ ಬಗ್ಗೆ ಚಿಂತೆ ಬೇಡ. ಅಲ್ಲ ತಂಗೆವಾ, ಗುರೂಜಿ ಯೋಚನೆ ಮಾಡೋದು ಬೇರೆ. ಹೇಳಿದ್ದು ಅರ್ಥ ಆಗ್ಲಿಲ್ವಾ? ಅದ್ರ ಬಗ್ಗೆ ಚಿಂತೆ ಬಿಡು ಒಂದೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನೇನೋ ಹೇಳಿ ನನಗೂ ಅದ್ರ ಬಗ್ಗೆ ತಲೆ ಕೆಡಿಸ್ಬೇಡ. ಬೇಗ ಮನೆಗೆ ಹೋಗೋಣ. ವಿಜಯ್ಗೆ ಎಕ್ಸಾಮ್ ಮುಗ್ದಿರುತ್ತೆ ಅನ್ಸುತ್ತೆ. ಯಾವುದು ಮುಗ್ದಿರುತ್ತೆ, ನಿಂಗೆ ಇನ್ನೇನು ಶುರು ಆಗುತ್ತೆ ಅಂತ ಅನಿಸ್ತಿದೆ ನನಗೆ. ಹಲೋ ಗೀತಾ, ನಿನ್ನೆ ಕರೀತಿರೋದು. ಹಾ, ಈ ರೀತಿ ಸ್ಪಷ್ಟವಾಗಿ ಗೀತಾ ಅಂತ ಕರಿ. ಏನದು ಶುಶ್ ಅಂತ? ನನ್ಗೇನ್ ಮರ್ಯಾದೆ ಇಲ್ವಾ ಮುದ್ದು ಮರಿ? ನೀನು ಪ್ರತಿಯೊಂದ್ರಲ್ಲೂ ಮರ್ಯಾದೆ ಹುಡುಕ್ತ್ಯಾ, ಹೋಗಮ್ಮ. ಹೌದು ಮುದ್ದು ಮರಿ, ಅದು ನನ್ ಗುಣ. ಮರ್ಯಾದೆ ಕೊಡ್ತೀನಿ, ಅದನ್ನ ಕೇಳ್ತೀನಿ, ತಪ್ಪೇನು? ಇಷ್ಟಕ್ಕೂ ನಾನ್ ನಿನ್ ಹತ್ರ ಮಾತಾಡಲ್ಲ. ಯಾಕೆ? ವಾಯ್? ನಾನ್ ದೇವಸ್ಥಾನದ ಮುಂದೆ ಇದ್ದೀನಿ. ನಾನ್ ನಿನ್ ಹತ್ರ ಮಾತಾಡೋದು, ಅದನ್ ಜನ ನೋಡೋದು, ಏನಪ್ಪಾ ಇದು ಒಬ್ಳೆ ಮಾತಾಡ್ಕೋತಿದ್ದಾಳೆ ಅಂತ ಅವ್ರು ಅನ್ಕೊಳ್ಳೋದು, ಇದೆಲ್ಲ ಬೇಕಾ?
ಹಾಗ್ ಮಾಡಿದ್ರೆ ನಾನ್ ನಿನ್ ಜೊತೆ ಟೂ ಬಿಡ್ತೀನಿ ಅಷ್ಟೇ. ಅಯ್ಯೋ ನನ್ ಮುದ್ದು ಮರಿ, ಕೋಪ ಮಾಡ್ಕೋಬೇಡ. ನೀನನ್ ಜಾಣ ಅಲ್ವಾ? ಪ್ಲೀಸ್ ನಾನು ಅರ್ಥ ಮಾಡ್ಕೋ. ನಾನ್ ನನ್ ಮನ್ಸಲ್ಲಿರೋದೆಲ್ಲ ಹಂಚ್ಕೊಳ್ಳೋದು ಯಾರ ಹತ್ರ? ನಿನ್ ಹತ್ರ ಮಾತ್ರ ತಾನೆ. ನೀನ್ ನನ್ ಬೆಸ್ಟ್ ಫ್ರೆಂಡ್ ಅಲ್ವಾ? ನಿನ್ ಮಾತು ನಾನು ಒಬ್ಳಿಗೆ ಕೇಳ್ಸೋದು, ಅದು ನೋಡೋ ಜನ ಗೊತ್ತಿರಲ್ವಲ್ಲ. ಆಗ ಜನ ಎಂಥದ್ದು ಅನ್ಕೊಳಲ್ಲ. ಮೊಬೈಲ್ ಎಲ್ಲೂ ಇಟ್ಕೊಂಡು ಕಿವಿಗೆ ಹ್ಯಾಂಡ್ಸ್ ಫ್ರೀ ಹಾಕೊಂಡು ಜಗತ್ತನ್ನೇ ಮರ್ತು ಮಾತಾಡ್ಕೊಂಡು ಹೋಗೋರೆ ಇವತ್ತು ಜಾಸ್ತಿ. ನಿನ್ನನ್ ಮುದ್ದು ಮರಿ, ಜಾಣ ಮರಿ. ಅಮ್ಮ ಬಿಡು, ನೋವಾಗತ್ತೆ. ದುಡ್ಡೆತ್ತಿಟ್ಕೋ, ಸಂಪಾದನೆ ಜೋರಾಗಿದೆ. ಮುದ್ದು ಮರಿ, ಈ ದುಡ್ಡಿನ ವಿಷಯಕ್ಕೆ ನೀನ್ ತಲೆ ಹಾಕ್ಬೇಡ. ಯಾಕಂದ್ರೆ ಈ ಜಗತ್ತಲ್ಲಿ ತಲೆ ಕೆಡ್ಸೋದು, ಅಹಂಕಾರದಿಂದ ಮೆರ್ಸೋದು ಈ ದುಡ್ಡೆ. ಆದ್ರೆ ನಮ್ಮನೇಲಿ ದುಡ್ಡನ್ನ ಸಂಪಾದನೆ ಮಾಡೋ ತಾಕತ್ತಿರೋದು ಕೇವಲ ಗಂಡ್ಮಕ್ಳಿಗೆ ಅನ್ನೋದು ಅಪ್ಪ ನಂಬಿಕೆ. ಆ ನಂಬಿಕೆ ಮುರಿಯೋ ನಿರ್ಧಾರ ಮಾಡಿದ ದಿನಾನೇ ನನ್ಗೊಂದ್ ಬಹುಮಾನ ಸಿಕ್ತು. ಅದ್ರ ಹೆಸರು ಏನ್ ಹೇಳು ಮುದ್ದು? ಸ್ವಾಭಿಮಾನ. ಈ ಸ್ವಾಭಿಮಾನನ ಮೆರವಣಿಗೆ ಮಾಡ್ಸೋ ತೇರು ನಾನು. ತುಳಿಯೋದ್ ನೀನೇ ಆದ್ರೂ ಹೊರೋ ಪುಣ್ಯ ನನಗೆ. ಇಲ್ಲಪ್ಪ, ನೀ ನನಗ್ ಸಿಕ್ಕಿರೋದು ನನ್ ಪುಣ್ಯ. ಹೆಂಗೆ? ಹಾಗೆ ಈ ಜಗತ್ತಲ್ಲಿ ಎಲ್ರೂ ಮತ್ತೊಬ್ರನ್ ತುಳಿಯೋದ್ರಿಂದ ನಾವ್ ಮೇಲ್ ಬರ್ತೀವಿ ಅನ್ಕೊಂಡು ಕಷ್ಟಪಟ್ಟು ಮೇಲ್ ಬರೋರ್ನ ತುಳಿತಾರೆ. ಆದ್ರೆ ಕಷ್ಟಪಟ್ಟು ತುಳಿದ್ರೆ ನಾವ್ ಅನ್ಕೊಂಡಿದ್ ಗುರಿಗೆ ತಲುಪ್ಸೋ ಗುರು ಯಾರು ಹೇಳು? ಯಾರು? ನೀನೇ ಮುದ್ದು ಮರಿ. ಹೆಂಗೆ? ನಿನ್ನೂ ಎಲ್ರೂ ತುಳಿತಾರೆ. ಅದ್ರ ಬದ್ಲಾಗಿ ನೀನೇನ್ ಕೊಡ್ತೀಯಾ? ಆರೋಗ್ಯ ಕೊಡ್ತೀಯ. ನನ್ನ ತುಳಿದ್ರೂ ಪರವಾಗಿಲ್ಲ ಅಂತ ಅವ್ರನ್ನ ಮುಂದಕ್ಕೆ ಕರ್ಕೊಂಡ್ ಹೋಗ್ತೀಯ. ಪರಿಸರಕ್ಕೂ ಒಳ್ಳೇದ್ ಮಾಡ್ತೀಯ. ನಮ್ ಭಾರನೂ ನೀನೇ ಹೊರ್ತೀಯ. ಬದುಕಲಿ ಬ್ಯಾಲೆನ್ಸ್ ಮುಖ್ಯ ಅನ್ನೋ ಪಾಠನೂ ನೀನೇ ಮಾಡ್ತೀಯ. ಕೈ ಹಿಡಿಯೋರೆ ಕಡಿಮೆ ಆಗಿರೋ ನಮ್ ಮಧ್ಯೆ ಕಾಲಲ್ಲಿ ತುಳಿದ್ರು ಕೈ ಹಿಡಿದು ನಡ್ಸೋಳ್ ನೀನು. ಏಯ್, ಏನ್ ಮಾಡ್ತಾ ಇದ್ಯಾ? ಕೈ ಇದ್ದಿದ್ರೆ ಚಪ್ಪಾಳೆನೆ ಹೊಡಿತಿದ್ದೆ. ನನ್ ಬಗ್ಗೆ ನನಗೆ ಚೆನ್ನಾಗಿ ಹೇಳ್ದೆ ಬಿಡು. ನಡಿ, ಮನೆಗ್ ಹೋದ ತಕ್ಷಣ ಉಸಿರು ತಗೋಬೇಕು. ಯಾಕೆ? ಹಿಂದಿನ ಚಕ್ರದಲ್ಲಿ ಗಾಳಿ ಚೂರ್ ಕಡಿಮೆ ಇದೆಯಮ್ಮ. ಹೌದಲ್ವಾ? ಮನೆಗ್ ಹೋದ್ ಕೂಡ್ಲೆ ಹೊಟ್ಟೆ ತುಂಬಿಸ್ತೀನಿ, ಆಯ್ತಾ? ಒಂದ್ ನಿಮಿಷ. ನನ್ ಬ್ಯಾಗ್ ಹುಷಾರು. ಪರೀಕ್ಷೆ ಗಾನ್, ಪರೀಕ್ಷೆ ಗಾನ್, ಮಜಾನೆ ಇನ್ಮೇಲೆ ಯಾವತ್ತು ಪರೀಕ್ಷೆ ಗಾನ್, ಪರೀಕ್ಷೆ ಗಾನ್, ಪರೀಕ್ಷೆ ಗಾನ್, ಮಜಾನೆ ಇನ್ಮೇಲೆ ಯಾವತ್ತು ಪರೀಕ್ಷೆ ಗಾನ್, ಮಜಾನೆ ಇನ್ಮೇಲೆ ಯಾವತ್ತು ಪರೀಕ್ಷೆ ಗಾನ್. ಕುಣಿಯೋ ಕೆಲಸ ಆಮೇಲೆ ಇಟ್ಕೊಳ್ರೋ. ನಾಳೆಯಿಂದ ಏನ್ ಪ್ರೋಗ್ರಾಮ್ ಅದನ್ನ ಹೇಳ್ರೋ. ಟ್ರಿಪ್ಪು, ಪಾರ್ಟಿ, ಜೋಶು, ಜಲ್ಸ. ಇನ್ಮೇಲೆ ಭೂಮಿನ ಬೆರಳ ಮೇಲೆ ಇಟ್ಕೊಂಡು ಗಿರ್ರ್ ಅಂತ ತಿರುಗಿಸೋದೇ ನಮ್ ಕೆಲ್ಸ. ಹಾಗಾದ್ರೆ ನಾಳೆ ಟ್ರಿಪ್ ಫಿಕ್ಸ್. ಫಿಕ್ಸ್ ಮಗ, ನಾನಂತೂ ಫಸ್ಟ್ ಬರ್ತೀನಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಫಸ್ಟ್ ಬರೋ ನಿನ್ಗೆ ಈ ಹೂವಿನ ಆರಾಬಿ ವಂದನೆ. ಯಾಕ್ರೋ ನೀವೆಲ್ಲ ಸೈಲೆಂಟ್ ಆಗಿ ನಿಂತಿದ್ದೀರಾ? ಕೈ ಎತ್ತಿ ಜೈ ಅನ್ನೋದಕ್ಕೂ ಕಷ್ಟನಾ? ಓಹ್, ನಿಮ್ಮೆಲ್ರಿಗಿಂತ ಮುಂಚೆ ವಿಜಯ್ಗೆ ನಾನು ಆರಾಗ್ದೆ ಅಂತ ನಿಮ್ಗೆಲ್ಲ ಹೊಟ್ಟೆ ಕಿಚ್ಚಿರ್ಬೇಕು. ಅಯ್ಯೋ ದಡ್ಡ, ವಿಜಿಗೆ ಕಾರ ಆಗ್ದೆ ಅವ್ನಿಗೆ ಹೂವು ಕಂಡ್ರೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ ನಿಂಗೆ? ವಿಜಿ, ಸಾರಿ ವಿಜಿ. ನಾನು ಹೆಣದ ಮೇಲೆ ಹೂವು ಹಾಕಿದ್ರು ಆಗ್ದವ್ರನ್ನ ಎದ್ದು ಬಂದು ಹೆಣ ಮಾಡುತ್ತೆ ಅನ್ನೋದು ಗೊತ್ತಿಲ್ವೇನೋ? ವಿಜಿ ಸಾರಿ. ಶಿಕ್ಷೆ ನಾನ್ ಕೊಡೋ ರೇಂಜೇ ಬೇರೆ ಇರುತ್ತೆ. ಬಾ, ನೀ ನನ್ನ ಫ್ರೆಂಡ್ ಅನ್ನೋ ಕಾರಣಕ್ಕೆ ಚಿಕ್ಕ ಶಿಕ್ಷೆ ಕೊಡ್ತೀನಿ. ಚಿಕ್ಕ ಶಿಕ್ಷೆನಾ? ನೀನೇನ್ ಬೇಕಾದ್ರೂ ಹೇಳು, ನಾನ್ ಮಾಡ್ತೀನಿ. ಹುತ್ತದೊಳಗಡೆ ಕೈ ಹಾಕಿ ಮೊಬೈಲ್ ತೆಗಿ. ಅಯ್ಯೋ ದೇವ್ರೆ, ಹಾವಿರುತ್ತೋ? ಕಚ್ಚುತ್ತಷ್ಟೇ. ಏಯ್ ಹಾಕೋ, ಎಂಕರೇಜ್ ಮಾಡ್ರೋ. ಗೀರಿ 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 ಗೀರಿ. ಏಯ್ ಹಾಕೋ. ಗೀರಿ ಗೀರಿ ಗೀರಿ. ಕಮಾನ್ ಗೆರೆ. ಗೀರಿ ಗೀರಿ. ಗೀರಿ 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 ಗೀರಿ.
ಕಮಾನ್ ಗೀರಿ 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 ಫೋನ್ ಸಿಕ್ಬಿಡ್ತು ಮಗ, ನನ್ ಫೋನ್ ಸಿಕ್ಬಿಡ್ತು. ವಿಜಯ್, ನನ್ ಫೋನ್ ಸಿಕ್ಬಿಡ್ತು. ನಂಗೇನು ಆಗಿಲ್ಲ. ನನಗಾಗದೆ ಇರೋ ಕೆಲಸ ಯಾರೇ ಮಾಡಿದ್ರು ಶಿಕ್ಷೆ ತಪ್ಪಲ್ಲ. ಅಮ್ಮ ಮಾ. ಹಾ ಬಂದೆ. ಗೀತಾ, ಪರೀಕ್ಷೆ ಚೆನ್ನಾಗಿ ಮಾಡ್ದ್ಯಮ್ಮ? ಹಾಮ, ಬರೆಯೋ ಪರೀಕ್ಷೆ ಮುಗೀತು. ಆದ್ರೆ ಬದುಕಿನ ಪರೀಕ್ಷೆ ಜೊತೆಗೆ ಇರ್ಬೇಕಲ್ವಮ್ಮ? ಇಲ್ಲ ಅಂದ್ರೆ ಸೋಮಾರಿಗಳಾಗ್ಬಿಡ್ತೀವಿ. ತಗೋ ಈ ದುಡ್ಡು. ಯಾವುದೇ ಇದು? ಹೂ ಹಾಕಿದ್ ವರ್ತನೆ ದುಡ್ಡು. ಬರ್ತಾ ತಗೊಂಡ್ ಬಂದೆ. ಆಮೇಲೆ ಇವತ್ತಿಂದ ನನಗೆ 15 ದಿನ ರಜಾ. ಈ ರಜದಲ್ಲಿ ಜಾಸ್ತಿ ಆರ್ಡರ್ಸ್ನ ತಗೊಂಡು ಜಾಸ್ತಿ ದುಡಿಬೇಕು. ನೀನೊಬ್ಳೆ ಮನೆಗೋಸ್ಕರ ಯಾಕೆ ಇಷ್ಟು ದುಡಿಬೇಕು? ಅಮ್ಮ, ಇದ್ ನಾನು ಒಬ್ಳಿಗೆ ಅಲ್ವಲ್ಲ, ಕಾವ್ಯನೂ ಓದ್ತಿದ್ದಾಳೆ. ಇನ್ನೊಳ್ ಸ್ಕೂಲ್ ಶುರು ಆದ್ರೆ ಬುಕ್ಸು, ಫೀಸು, ಓಡಾಡೋದ ಖರ್ಚು ಎಲ್ಲ ಇರುತ್ತಲ್ಲಮ್ಮ. ನಿನಗೆಷ್ಟು ಜವಾಬ್ದಾರಿ ಇದೆ ಗೀತಾ. ಆದ್ರೆ ನಿಮ್ಮಪ್ಪ ನೋಡು, ಮನೇಲಿ 2 ಹೆಣ್ಮಕ್ಳನ್ನ ಇಟ್ಕೊಂಡು ಜವಾಬ್ದಾರಿನೇ ಇಲ್ಲದೆ ಬೈತಾ ಕಾಲ ಕಳೀತಾರೆ. ಅಮ್ಮ, ಅಪ್ಪನ್ ಬೈಗುಳ್ದಿಂದ ಬೇಜಾರಾಗ್ಬೇಡ. ಈ ಮನೇಲಿರೋ ಹೆಣ್ಣು ತನ್ನ ಪರಿಶ್ರಮದಿಂದ ಗೆದ್ದು ನಿಲ್ಬೇಕು ಅಂತಾನೆ ಆ ದೇವ್ರು ಅಪ್ಪನ್ ರೂಪದಲ್ಲಿ ಬಂದು ನನ್ನ ಎಚ್ಚರಿಸ್ತಾ ಇದ್ದಾನೆ ಅನ್ಕೊಳ್ತೀನಿ ಅಷ್ಟೆ. ನಿನ್ನಂತ ಮಗಳಿದ್ಮೇಲೆ ಗಂಡ್ಮಕ್ಳು ಯಾಕೆ ಬೇಕು? ಆದ್ರೆ ಈ ಸತ್ಯ ನಿಮ್ಮಪ್ಪಂಗೆ ಅದು ಯಾವಾಗ ಅರ್ಥ ಆಗುತ್ತೋ ಏನೋ. ಅರ್ಥ ಮಾಡಿಸ್ತೀನಿ ಅಮ್ಮ. ಅಪ್ಪನೂ ಒಪ್ಕೊಳ್ಳೋ ದಿನ ಬಂದೇ ಬರುತ್ತೆ. ಗಂಡು ಹೆಣ್ಣು ಅನ್ನೋದು ಕೇವಲ ದೇಹದ ವ್ಯತ್ಯಾಸ ಅಷ್ಟೆ. ಆದ್ರೆ ಮನಸ್ಸು, ಪ್ರೀತಿ, ಬುದ್ಧಿ ಎಲ್ರಿಗೂ ಒಂದೇ ಅನ್ನೋದು ಅಪ್ಪಂಗೆ ಅರ್ಥ ಆಗೇ ಆಗತ್ತಮ್ಮ.